ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸೋಮವಾರದಂದು ಬರುವ ಅಮಾವಾಸ್ಯೆ ಬಹಳ ಅಪರೂಪವೆಂದು ಪರಿಗಣಿಸಲಾಗುತ್ತದೆ. ಅದರಂತೆಯೇ ಸೋಮವಾರದಂದು ಬರುವ ಹುಣ್ಣಿಮೆಯು ಕೂಡ ಅಪರೂಪ. ಇದನ್ನು ಸೋಮಾವತಿ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಕ್ಯಾಲೆಂಡರ್ ಪ್ರಕಾರ ಈ ವರ್ಷದ ಜ್ಯೇಷ್ಠ ಮಾಸದ ಹುಣ್ಣಿಮೆ ಬಹಳ ವಿಶೇಷವಾಗಿದೆ. ಏಕೆಂದರೆ ವಟ ಪೂರ್ಣಿಮೆಯ ಜೊತೆಗೆ ಇದು ಸೋಮಾವತಿ ಪೂರ್ಣಿಮೆಯ ಅಪರೂಪದ ಕಾಕತಾಳೀಯವನ್ನು ಸಹ ಸೂಚಿಸುತ್ತದೆ. ಸೋಮಾವತಿ ಪೂರ್ಣಿಮೆಯೊಂದು ಮಹಾದೇವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸುವುದರ ಜೊತೆಗೆ ಆಲದ ಮರ ಮತ್ತು ಅಶ್ವತ್ಥ ಮರ ಅಂದರೆ ಅರಳಿ ಮರವನ್ನು ಪೂಜಿಸಿ ಪ್ರದಕ್ಷಿಣೆ ಹಾಕುವುದರಿಂದ ಶಾಶ್ವತ ಸೌಭಾಗ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಜೂನ್ ತಿಂಗಳಲ್ಲಿ ಬರುವ ಸೋಮಾವತಿ ಪೂರ್ಣಿಮೆ ಯಾವ ದಿನ ಬಂದಿದೆ? ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜೆಗೆ ಶುಭ ಸಮಯ ಏನು, ಶುಭ ಮುಹೂರ್ತಗಳು ಯಾವುವು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, 2026ರಲ್ಲಿ ಸೋಮಾವತಿ ಪೂರ್ಣಿಮೆ ಯಾವಾಗ ಬಂದಿದೆ ಎಂದರೆ, ಸೋಮಾವತಿ ಪೂರ್ಣಿಮೆಯನ್ನು ಜೂನ್ 29ನೇ ತಾರೀಕು ಸೋಮವಾರದಂದು ಜ್ಯೇಷ್ಠ ಮಾಸದಂದು ಆಚರಿಸಲಾಗುತ್ತದೆ. ಈ ದಿನದಂದು ವಟ ಪೂರ್ಣಿಮೆ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ. ಇನ್ನು ಪೂರ್ಣಿಮಾ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಪೂರ್ಣಿಮಾ ತಿಥಿ ಪ್ರಾರಂಭವಾಗುವುದು ಜೂನ್ 29ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3:07 ಪ್ರಾರಂಭವಾಗಿ ಪೂರ್ಣಿಮಾ ತಿಥಿ ಅಂತ್ಯವಾಗುವುದು ಜೂನ್ 30ನೇ ತಾರೀಕು ಬೆಳಗಿನ ಜಾವ 5:27 ಸೂರ್ಯೋದಯದ ಪ್ರಕಾರ ಮತ್ತು ಹೆಚ್ಚಿನ ಪ್ರಮಾಣದ ಪೂರ್ಣಿಮಾ ತಿಥಿ ಇರುವ ಪ್ರಕಾರ ಈ ಒಂದು ಪೂರ್ಣಿಮೆಯನ್ನು ಜೂನ್ 29ನೇ ತಾರೀಕು ಸೋಮವಾರದಂದು ಆಚರಿಸಲಾಗುತ್ತದೆ. ಇನ್ನು ಈ ದಿನ ಸೂರ್ಯೋದಯದ ಸಮಯ ಬೆಳಿಗ್ಗೆ 5:48, ಸೂರ್ಯಾಸ್ತದ ಸಮಯ ಸಂಜೆ 7:12. ಈ ದಿನದ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:03ದಿಂದ 12:57 ಈ ದಿನದ ಅಮೃತ ಸಮಯ ರಾತ್ರಿ 8:57ದಿಂದ ರಾತ್ರಿ 10:45 ಹಾಗೆ ಈ ದಿನದ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗಿನ ಜಾವ 4:12ದಿಂದ 5 ಹಾಗೆ ಈ ದಿನದ ರಾಹು ಕಾಲದ ಸಮಯ ಬೆಳಗ್ಗೆ 7:28ದಿಂದ 9:09 ಇರುತ್ತದೆ. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ಸರ್ವಾರ್ಥ ಸಿದ್ಧಿ ಯೋಗವು ಜೂನ್ 29ನೇ ತಾರೀಕು ಬೆಳಗಿನ ಜಾವ 1:08ದಿಂದ ಜೂನ್ 29ನೇ ತಾರೀಕು ಅಂದರೆ ಅದೇ ದಿನ ಬೆಳಗಿನ ಜಾವ 5:48 ಇರುತ್ತದೆ. ಇನ್ನು ಈ ಸೋಮಾವತಿ ಪೂರ್ಣಿಮೆಯ ದಿನದಂದು ಯಾವ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಎಂದರೆ, ಈ ದಿನದಂದು ಮಹಿಳೆಯರು ಅರಳಿ ಮರ ಮತ್ತು ಆಲದ ಮರಗಳಿಗೆ ನೀರನ್ನು ಅರ್ಪಿಸಿ ಅವುಗಳ ಸುತ್ತಲೂ 108 ಸುತ್ತು ಪ್ರದಕ್ಷಿಣೆ ಹಾಕಿ ನಿಮ್ಮ ಕೈಲಾದ ಮಟ್ಟಿಗೆ ದಾನವನ್ನು ನೀಡಿದರೆ ಅದೃಷ್ಟ ತರುತ್ತದೆ ಎಂಬ ನಂಬಿಕೆ ಇದೆ. ಸೋಮಾವತಿ ಪೂರ್ಣಿಮೆಯೊಂದು ನಿಗದಿತ ವಿಧಿವಿಧಾನಗಳೊಂದಿಗೆ ಶಿವನನ್ನು ಪೂಜಿಸಿ ಮತ್ತು ಶಿವಲಿಂಗಕ್ಕೆ ನೀರು, ಹಾಲು, ಮೊಸರು, ಜೇನುತುಪ್ಪ ಮತ್ತು ತುಪ್ಪದಿಂದ ಅಭಿಷೇಕ ಮಾಡಿ ಪೂಜೆ ಮಾಡುವಾಗ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿ ಮತ್ತು ಶಿವನಿಗೆ ಪಾಯಸ ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಿ. ಸೋಮವಾರದಂದು ಪೂರ್ಣಿಮೆಯ ಬಂದಿರುವುದರಿಂದ ಶಿವನನ್ನು ಭಕ್ತಿಯಿಂದ ಈ ದಿನ ಪೂಜೆ ಮಾಡಿ. ಹಾಗೆ ಪ್ರತಿ ಪೂರ್ಣಿಮೆಯ ದಿನದಂದು ವಿಶೇಷವಾಗಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಪೂರ್ಣಿಮೆಯ ದಿನದಂದು ಕೂಡ ವಿಷ್ಣುವನ್ನು ಪೂಜೆ ಮಾಡಿ ವಿಷ್ಣುವಿನ ಅಷ್ಟೋತ್ತರ ಸಹಸ್ರನಾಮವನ್ನು ಪಠಿಸಿ ಲಕ್ಷ್ಮಿಯ ಪೂಜೆ ಮಾಡಿ. ಈ ಪೂರ್ಣಿಮೆಯ ದಿನದಂದು ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಮನೆಯಲ್ಲಿ ಸಂಪತ್ತು ಸಂತೋಷ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿ ಕೂಡ ಈ ಒಂದು ಪ್ರತಿ ಪೂರ್ಣಿಮೆಯ ದಿನದಂದು ಕೂಡ ಪೂಜೆಯನ್ನು ಮಾಡುತ್ತಾರೆ. ಹಾಗೆ ಪೂರ್ಣಿಮೆಯ ದಿನದಂದು ವಿಶೇಷವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಕೂಡ ಆಚರಣೆ ಮಾಡುತ್ತಾರೆ. ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಸ್ಥಾಪನೆ ಮಾಡಿ ತುಳಸಿ ಮಾಲೆಯನ್ನು ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸಿ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯನ್ನು ಓದಿ ಅಥವಾ ಕೇಳಿ ಭಕ್ತಿಯಿಂದ ಪೂಜೆ ಮಾಡಿ. ಹಾಗೆ ಈ ದಿನದ ಸಂಜೆಯ ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದು ಕೂಡ ವಿಶೇಷವಾದದ್ದು. ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ತುಳಸಿ ಪೂಜೆಯನ್ನು ಸಹ ಮಾಡಿಕೊಳ್ಳಿ. ಹಾಗೆ ಈ ದಿನದಂದು ಅಂದರೆ ಸೋಮಾವತಿ ಪೂರ್ಣಿಮೆಯ ದಿನದಂದು ಅನ್ನ, ಮೊಸರು, ಸಕ್ಕರೆ,
ಕೀರು, ಬಿಳಿ ಸಿಹಿ ತಿಂಡಿಗಳು ಮತ್ತು ಬಿಳಿ ಬಟ್ಟೆಗಳನ್ನು ದಾನ ಮಾಡುವುದು ಕೂಡ ತುಂಬ ಒಳ್ಳೆಯದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜೂನ್ ತಿಂಗಳಲ್ಲಿ ಬರುವ ಪೂರ್ಣಿಮೆ ಯಾವಾಗ ಬರುತ್ತದೆ, ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಯಾವ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು, ಪೂಜಾ ವಿಧಾನ ಹೇಗೆ, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.